ಪಂಡಿತ ರಾಮಕೃಷ್ಣ, ಪುಟ್ಟ ರಾಮಕೃಷ್ಣರು ತುಂಟರಂತೆ ಕಾಣುತ್ತಿದೆ. ಅಪ್ಪ, ಚಿಂತೆ ಮಾಡ್ಬೇಡ. ಆಟದಲ್ಲಿ ಮಹಾರಾಜ್ರೆ ನಮ್ ಜೊತೆ ಇರ್ಬೇಕಾದ್ರೆ ಈ ದಾಳ್ಗಳೆಲ್ಲ ನಮ್ಗೇನ್ ಮಾಡಕ್ ಸಾಧ್ಯ? ಅವನು ನಿಮ್ಮನ್ನ ನೋಡಿ ತುಂಬಾನೇ ಖುಷಿ ಪಡ್ತಾ ಇದ್ದಾನೆ. ಹಾ, ಇವರ ಮಾವನಲ್ಲವೇ? ಇವನಿಗೆ ಮಾವನೆಂದರೆ ಇಷ್ಟ. ಮಹಾಮಂತ್ರಿಗಳೇ, ನನ್ನನ್ನು ಕ್ಷಮಿಸಿ. ಕೆಲವು ಕ್ಷಣಗಳ ಹಿಂದೆ ನಾನು ನಿಮಗೆ ನನ್ನ ಸಮಸ್ಯೆಯನ್ನು ಹೇಳಿದ್ದೆ. ಹೌದು 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 ಹೌದು, ಅವಶ್ಯವಾಗಿ. ಪಂಡಿತ ರಾಮಕೃಷ್ಣರೇ, ಹೌದು, ನಿಮಗೆ ಇಬ್ರು ಪತ್ನಿಯರಿದ್ರು, ಅದ್ರಲ್ಲಿ ಒಬ್ಬ ಪತ್ನಿ ಓಡೋದ್ಲು. ಅದನ್ನೇ ತಾನೇ ನೀವು ಹೇಳಕ್ ಬಂದಿದ್ದು. ಅವರೀಗ ಹಿಂತಿರುಗಿ ಬಂದಿದ್ದಾರೆ. ಅವರೀಗ ನಿಮ್ಮ ಆಸ್ತಿಯಲ್ಲಿ ಪಾಲ್ ಕೇಳ್ತಾ ಇದ್ದಾರೆ. ನೋಡಿ, ನೀವು ಚಿಂತಿಸ್ಬೇಕಾಗಿಲ್ಲ. ಬಗೆಹರಿಸಕ್ ಆಗದೆ ಇರೋಂತ ಯಾವುದೇ ಸಮಸ್ಯೆನೂ ಇಲ್ಲ. ಇಲ್ಲ ಇಲ್ಲ, ಆ ತರ ಅಲ್ಲ. ನನಗೆ ಈ ಒಬ್ಬ ಹೆಂಡತಿನೇ ಸಾಕಾಗಿದೆ. ನಾನು ಮತ್ತೆ ನಿಮ್ಗೆ ಹೇಳ್ತೀನಿ, ನನ್ನ ತಂದೆಯವರು ತೀರಿಕೊಂಡಿದ್ದಾರೆ. ಹಾ ಹಾ ರಾಮನಾಥ, ಕೇಳಿಸ್ಕೊಂಡ್ವಿ. ತಂದೆಯು ತೀರಿಕೊಂಡರು. ಎಷ್ಟು ಬಾರಿ ನಿನ್ನ ತಂದೆಯನ್ನು ಸಾಯಿಸುತ್ತೀಯ? ನಿನಗೆ ನ್ಯಾಯ ಬೇಕಲ್ಲವೇ? ನಾವು ನೀಡುತ್ತೇವೆ, ಹೇಳು. ಮಹಾರಾಣಿ ಚಿನ್ನಾದೇವಿ ಅವರು ಆಗಮಿಸುತ್ತಿದ್ದಾರೆ. ಮಹಾರಾಣಿ ತಿರುಮಲಾಂಬ ಅವರು ಆಗಮಿಸುತ್ತಿದ್ದಾರೆ. ಮಹಾರಾಣಿ ಚಿನ್ನಾದೇವಿ ಅವರಿಗೆ, ಮಹಾರಾಣಿ ತಿರುಮಲಾಂಬರವರಿಗೆ. ಮಹಾರಾಜರೇ, ನಮ್ಮನ್ನು ಕ್ಷಮಿಸಿ. ಪೂರ್ವ ಸೂಚನೆ ಇಲ್ಲದೆ ನಾವು ಆಸ್ಥಾನಕ್ಕೆ ಬಂದೆವು. ಭಾಸ್ಕರನು ಆಸ್ಥಾನಕ್ಕೆ ಬಂದಿದ್ದಾನೆಂದು ತಿಳಿದ ನಂತರ ನಮ್ಮನ್ನು ನಾವು ತಡೆದುಕೊಳ್ಳಲಾಗಲಿಲ್ಲ. ನನ್ನನ್ನು ಕೂಡ ನಾನ್ ತಡ್ಕೊಳಕ್ಕಾಗಿಲ್ಲ. ಅದಕ್ಕೆ ನಾನು ಆಸ್ಥಾನದವರೆಗೂ ಬಂದ್ಬಿಟ್ಟೆ. ಓ ನನ್ನ ಸುಂದರ ದೇವತೆಯೇ, ನಿನಗಾಗಿಯೇ ನಿರೀಕ್ಷೆ ಮಾಡ್ತಾ ಇದ್ದೆ. ಮಹಾರಾಜರೇ, ನಾವು ನಮ್ಮನ್ನು ತಡೆಯಲಾಗಲಿಲ್ಲ. ನಾವು ಭಾಸ್ಕರನನ್ನು ನೋಡಲು ಹಾಗೆ ಆಡಿಸಲು ಬಂದೆವು. ಮಹಾರಾಣಿ ತಿರುಮಲಾಂಬ, ನಿನ್ನಷ್ಟು ಸುಂದರವಾಗಿ ಇಡೀ ವಿಜಯನಗರದಲ್ಲಿ ಬೇರೆ ಯಾರೂ ಇಲ್ಲ. ಮಹಾರಾಣಿ ತಿರು, ಈ ಮಗು ಎಷ್ಟು ಮುಗ್ಧವಾಗಿದೆ ಅಲ್ಲವೇ? ಹೌದು. ಮಹಾರಾಣಿ ಚಿನ್ನಾದೇವಿ, ನೀವು ಅಪ್ಸರೆಗಳಿಗೆ ಪೈಪೋಟಿ ಕೊಡ್ತೀರಾ? ಮಹಾರಾಜರೇ, ನನ್ನ ಪ್ರಕಾರ ಮಗುವನ್ನು ಈ ರೀತಿ ಸಭೆಗೆ ಕರೆತರಬಾರದು. ಎಲ್ಲದಕ್ಕಿಂತ ಮೊದಲು ಈ ಕಪಟಿ ತಾತನ ಇಲ್ಲಿಂದ ಹೊರಗೆ ಹಾಕ್ಬೇಕು. ಗುರುಗಳೇ, ಅಲ್ಲಿ ನೋಡಿ ಏನಾಗ್ತಿದೆ ಅಂತ. ಎಲ್ಲರ ಗಮನ ಪಂಡಿತ ರಾಮಕೃಷ್ಣರ ಮಗನ ಮೇಲೆ ಹೋಗ್ತಾ ಇದೆ. ನೀವ್ಯಾಕದ್ರ ವಿರುದ್ಧ ಹೋಗಿ ನಿಮ್ಮ ಗೌರವನ ನೀವೇ ಕಳ್ಕೊತೀರಾ? ಅವ್ರೇನ್ ಹೇಳ್ತಾರೋ ಅದಕ್ಕೆ ಒಪ್ಕೊಂಡು ಹೋಗಿ ಗುರುಗಳೇ. ಇಲ್ಲ ಅಂದ್ರೆ ನಿಮ್ಗೆ ಆಸ್ಥಾನದಲ್ಲಿ ಮರ್ಯಾದೆ ಇರಲ್ಲ. ಹೌದು, ಕರೆತರಬೇಕು. ಯಾಕೆ ಕರೆತರಬಾರದು? ಅವಶ್ಯವಾಗಿ ಕರೆತರಬೇಕು. ಭಾಸ್ಕರನು ಸಭೆಗೆ ಬಂದಿದ್ದರಿಂದ ಸಭೆಗೆ ಒಂದು ಕಳೆ ಬಂದಂತಾಗಿದೆ ಅಲ್ಲವೇ ಮಹಾರಾಜರೇ? ಈ ತಾತ ನೋಡಿ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ. ಇವ್ರು ಹೀಗಿರೋದಕ್ಕೆ ಇವ್ರ ಮುಖ ಹೀಗಿದ್ಯಾ ಅಥವಾ ಇವ್ರ ಮುಖ ಹೀಗಿರೋದಕ್ಕೆ ಇವ್ರು ಹೀಗಿದಾರಾ ಅಂತ ಗೊತ್ತಾಗ್ತಾ ಇಲ್ಲ. ಕೊಡಿ ಕೊಡಿ, ನನಗೆ ಕೊಡಿ. ನಡೀರಿ. ಪಂಡಿತ ರಾಮಕೃಷ್ಣ, ನೋಡ್ಕೊಳ್ಳಿ. ಗುರುಗಳೇ, ಮಗು ನಿಮ್ಮ ಮೇಲಿನ ಪ್ರೀತಿನ ಪ್ರಸಾದದ ರೂಪದಲ್ಲಿ ನಿಮ್ಮೆಲ್ಲ ಸುರಿದ್ ಬಿಡ್ತು. ಈ ನಡುವೆ ಭಾಸ್ಕರ ನಿಮಗೆ ಪ್ರಸಾದ ಜಾಸ್ತಿನೇ ಕೊಡ್ತಿದ್ದಾನೆ. ಗುರುಗಳೇ, ನೀವು ನನ್ನ ವಿನಂತಿಯನ್ನು ಕೇಳ್ತಾ ಇದ್ರಿ. ಹೌದೌದು. ನಿನ್ನ ಹೆಸರು ರಾಮನಾಥ. ಈಗ ನಿನ್ನ ವಿಚಾರ. ನನ್ನ ಬುದ್ಧಿವಂತಿಕೆಯಿಂದ ನಾನು ನಿನಗೆ ನ್ಯಾಯ ಒದಗಿಸಿಕೊಡುವೆ. ಈ ರಾಮನಾಥ ಹೇಳುವ ಪ್ರಕಾರ ಆತನ ಪತ್ನಿಗೆ ಇನ್ನೂ 2 ಪತಿಯರಿದ್ದಾರೆ. ಹಾಗಲ್ಲ ಗುರುಗಳೇ. ಹಾಗಲ್ಲವೇ?
3 ಜನ ಖಂಡಿತವಾಗಿಯೂ ಹಾಗಲ್ಲ ಗುರುಗಳೇ. ಹಾಗಿಲ್ಲವಾದರೆ ನೀವು ಹಾಗೆ ಹೇಳಿದ್ಯಾಕೆ? ಸುಳ್ಳು ಹೇಳಿದ್ದಕ್ಕಾಗಿ ನಿಮಗೆ ಆಸ್ಥಾನದಲ್ಲಿ ದಂಡ ವಿಧಿಸಲಾಗುತ್ತದೆ. ಗುರುಗಳೇ, ಹಾಗಲ್ಲ ಗುರುಗಳೇ, ನಿಮ್ಗೆ ಅರ್ಥವಾಗ್ತಿಲ್ಲ. ನಾನು ಹೇಳ್ತೀನಿ. ಇಬ್ಬರು ಗಂಡಂದಿರು ಇದ್ದದ್ದು ಇವರ ಹೆಂಡತಿಗಲ್ಲ, ಇವರ ತಾಯಿಗೆ. ಒಬ್ಬ ಗಂಡ ಕಾಣೆಯಾಗಿದ್ದಾರಲ್ಲ, ಅವರು ಹಿಂತಿರುಗಿ ಬಂದಿದ್ದಾರೆ, ಮತ್ತೆ ಆಸ್ತಿಯಲ್ಲಿ ಪಾಲನ್ನು ಕೇಳುತ್ತಿದ್ದಾರೆ ಅಲ್ವಾ ರಾಮನಾಥ? ಅಯ್ಯೋ ಮಂತ್ರಿಗಳೇ, ಹಾಗಲ್ಲ. ಹಾಗಲ್ಲ ಹೀಗಲ್ಲ. ಹಾಗಾದ್ರೆ ಇನ್ನೇನು ಸರಿಯಾಗಿ ಹೇಳಿ, ಮತ್ತೆ ಹೇಳಿ. ಸಮಸ್ಯೆಯನ್ನು ಈ ಬಾರಿ ನಮಗೆ ನಿಧಾನವಾಗಿ ಸರಿಯಾಗಿ ಅರ್ಥವಾಗುವಂತೆ ಹೇಳಿ. ತಿಳಿತೆ? ಸಾಕು ಸಾಕು ಗುರುಗಳೇ, ನಮಗೆ ಅರ್ಥವಾಯ್ತು. ನಮಗಿರೋ ಸಮಸ್ಯೆನ ನಾವೇ ಬಗೆಹರಿಸ್ಕೋತೀವಿ, ಅದೇ ಒಳ್ಳೇದು. ನಾವಂತೂ ನಿಮ್ಗೆ ತಿಳಿಸಿ ಹೇಳಕ್ಕಾಗ್ಲಿಲ್ಲ. ರಾಮನಾಥ, ನಾವು ಹೇಳುವುದನ್ನು ಸರಿಯಾಗಿ ಗಮನಿಸಿ, ಸಮಾಧಾನದಿಂದ ಯೋಚಿಸಿ. ಯಾರಿಗೆಷ್ಟು ಗಂಡರಿದ್ದಾರೆ, ಯಾರಿಗೆಷ್ಟು ಹೆಂಡಂದಿರಿದ್ದಾರೆ, ಯಾರು ಯಾರ ಬಳಿ ತಮ್ಮ ಹಕ್ಕನ್ನು ಕೇಳುತ್ತಿದ್ದಾರೆ, ಇದು ನಿಮಗೆ ಅರ್ಥವಾದಾಗ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಈಗ ನಡೆಯಿರಿ. ಮಹಾರಾಜರೇ, ನನ್ನನ್ನು ಕ್ಷಮಿಸಿ. ನನ್ನ ಪುತ್ರ ಭಾಸ್ಕರನಿಂದ ಸಭೆಗೆ ಬಹಳ ತೊಂದರೆ ಆಯಿತು. ನಾನು ಇವನನ್ನ ಮನೆಗೆ ಬಿಟ್ಟು ಬರುತ್ತೇನೆ. ಶಾರದಾ ಇಷ್ಟರಲ್ಲಿ ಮನೆಗೆ ಬಂದಿರಬಹುದು. ಇಲ್ಲ ಪಂಡಿತ ರಾಮಕೃಷ್ಣರೇ, ಹಾಗೆ ಯೋಚಿಸಬೇಡಿ. ಭಾಸ್ಕರ ಸಭೆಗೆ ಬಂದಿದ್ದರಿಂದ ನಾವೆಲ್ಲರೂ ಸಂತುಷ್ಟರಾಗಿದ್ದೇವೆ, ಅಲ್ಲವೇ ಗುರುಗಳೇ? ಇಲ್ಲ ಮಹಾರಾಜರೇ. ಹೌದು ಮಹಾರಾಜರೇ. ಹೌದು. ನೀವು ಭಾಸ್ಕರನನ್ನು ನೋಡಿಕೊಳ್ಳಿ, ಒಂಟಿಯಾಗಿ ಬಿಡಬೇಡಿ. ನೀವು ಹೊರಡಿ, ಮನೆಗೆ ಹೊರಡಿ, ಭಾಸ್ಕರನನ್ನು ಕರೆದೊಯ್ಯಿರಿ. ನೀವಿಂದು ಬರಲಾಗದಿದ್ದರೆ ಚಿಂತೆ ಇಲ್ಲ, ನಾಳೆ ಬನ್ನಿ. ಅದೇನೆಂದರೆ ಭಾಸ್ಕರ ನಮ್ಮ ಏಕೈಕ ಅಳಿಯ, ಅವನಿಗೆ ಏನೂ ಆಗಬಾರದು. ಪಂಡಿತ ರಾಮಕೃಷ್ಣರೇ, ನೆನಪಿಡಿ, ಭಾಸ್ಕರನನ್ನು ನೋಡಿಕೊಳ್ಳಿ. ಸರಿ ಮಹಾರಾಜರೇ. ಅಪ್ಪ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನೀವ್ ಇಷ್ಟು ವರ್ಷ ತಗೊಂಡಿದ್ ಗೌರವನ ನಾನ್ ಒಂದೇ ದಿನ ಆಸ್ಥಾನಕ್ ಬಂದು ಎಲ್ಲವನ್ನೂ ಪಡ್ಕೊಂಡೆ. ತಗೊಳ್ಳೆ ತಗೊಳ್ಳೆ, ತಾಜಾ ತಾಜಾ ಹಣ್ಣುಗಳು, ಸಿಹಿಯಾದ ರುಚಿಯಾದ ಹಣ್ಣುಗಳು. ತಗೊಳ್ಳೆ ತಗೊಳ್ಳೆ. ಭಾಸ್ಕರ, ನೀನ್ ಏನ್ ನೋಡ್ತಿದ್ಯಲ್ಲ, ಇದು ವಿಜಯನಗರದ ಮಾರುಕಟ್ಟೆ. ಇಲ್ಲಿ ಒಂದ್ ಕೈಯಲ್ಲಿ ಹಣ ಕೊಟ್ಟು ಇನ್ನೊಂದ್ ಕೈಯಲ್ಲಿ ವಸ್ತುಗಳನ್ನ ತಗೋತಾರೆ. ನೀನಿಲ್ಲಿ ಆಟ ಆಡು, ಓಡಾಡು, ಏನ್ ಬೇಕಾದ್ರೂ ಮಾಡು. ನೀನ್ ಯಾವ ವಸ್ತು ಹಠ ಮಾಡ್ತೀಯೋ ನಾನು ಅದನ್ನ ಕೊಡ್ಸಿ ಸಮಾಧಾನ ಮಾಡ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಅಪ್ಪ, ಈಗ ಎಲ್ರೂ ನನ್ನ ನಿನ್ ಹೆಸರಿಂದ ಗುರುತಿಸ್ತಿದ್ದಾರೆ. ಆದ್ರೆ ನನ್ ಯೋಜನೆ ಏನಂದ್ರೆ, ನನ್ ಹೆಸರಿಂದ ಎಲ್ಲಾರು ನಿಮ್ನ ಗುರುತಿಸ್ಬೇಕು ಅಂತ. ತಗೊಳ್ಳೆ ತಾಜಾ ತಾಜಾ ಹಣ್ಣುಗಳು, ಸಿಹಿಯಾದ ರುಚಿಯಾದ ಹಣ್ಣುಗಳು. ನಿಮ್ಮಮ್ಮ ಅಂತೂ ಸಿಹಿಯಾದ ಮಾತಿನಿಂದ ನಮ್ ಕಿವಿ ಅಂತೂ ತುಂಬಿಸಲ್ಲ. ನಡಿ, ನಾನೇ ಸಿಹಿಯಾದ ಹಣ್ಣು ತಗೊಂಡು ಅವಳು ಹೊಟ್ಟೆ ತುಂಬಿಸ್ತೀನಿ. ಹೋಗಣ್ವಾ? ನಡಿ. ಬನ್ನಿ ಮಹಾಶಯರೇ, ನಿಮಗೇನು ಬೇಕು? ನೀವೇನ್ ಸರಿಯಾದ ಬೆಲೆ ಕೊಡ್ತೀರೋ ಅದು. ಇದು ತಗೊಳ್ಳಿ, ಇದು ಸೇಬು, ಇದು ವೈದ್ಯರ ಲೇಪ, ಮತ್ತೆ ಇದು ಕಿತ್ತಳೆ ಹಣ್ಣು, ಆರೋಗ್ಯಕ್ಕೆ ಒಳ್ಳೇದು. ಮತ್ತೆ ಇದ್ ನೋಡಿ, ಇದು ದಾಳಿಂಬೆ, ಇದು ವಾಸಿ ಮಾಡುತ್ತೆ 100 ಕಾಯಿಲೆಗಳನ್ನ. ಈಗ ಹೇಳಿ, ನಾನ್ ನಿಮ್ಗೆ ಏನೇನ್ ಕೊಡ್ಲಿ ಅಂತ? ಈ ವ್ಯಾಪಾರಿ ಈಗ ಕಿರ್ಚೋದ್ ನಿಲ್ಸಿಲ್ಲ ಅಂದ್ರೆ ನಾನ್ ಕಿರ್ಚೋದಕ್ ಶುರು ಮಾಡ್ತೀನಿ ಅಷ್ಟೇ. ಈ ಸೇಬ್ ಎಷ್ಟು? 10 ವರಹಗಳನ್ನ ಕೊಡಿ, ಮತ್ತೆ 10 ಹಣ್ಣುಗಳನ್ನ ತಗೊಂಡೋಗಿ. ತುಂಬಾ ಜಾಸ್ತಿ ಆಯ್ತು, ಕಡಿಮೆ ಮಾಡಿ. ಹೌದಾ? ಹಾಗಾದ್ರೆ ಸರಿ, ಒಂದ್ ಕೆಲ್ಸ ಮಾಡಿ, ಈ 10 ವರಹದಲ್ಲಿ 8 ಹಣ್ಣುಗಳನ್ನ ತಗೊಂಡೋಗಿ. ಆಹಾ, ಬೆಲೆ ಕಮ್ಮಿ ಮಾಡು ಅಂದ್ರೆ ಸೇಬ್ನೆ ಕಮ್ಮಿ ಮಾಡ್ಬಿಟ್ಟೆ. 8 ಜೋಡಿ ಕೊಡು. 8 ಜೋಡಿ? 8 ಜೋಡಿ ಅಂದ್ರೆ 16 ಸೇಬು? ಮಹಾಶಯರೇ, ನೀವಂತೂ ಹಾಸ್ಯ ಮಾಡುತ್ತಿದ್ದೀರಿ. ಶುರು ಯಾರು ಮಾಡಿದ್ದು? ನಾನ್ ಮೊನ್ನೆ ತಗೊಂಡೋಗಿದ್ ಹಣ್ಣಲ್ಲಿ ಹುಳಗಳಿತ್ತು. ಮಹಾಶಯರೇ, ನೀವು ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ. ಬಹುಶಃ ಅದು ಬೀಜವಾಗಿರ್ಬೇಕು. ನಾನ್ ಹೇಳಿದ್ನೆಲ್ಲ ಹುಳ ಇತ್ತು ಅಂತ ಅಂದ್ರೆ ಇತ್ತು.
ಇಲ್ಲಿ ಕೇಳು ವ್ಯಾಪಾರಿ ಮಹೋದಯ, ಒಬ್ಬ ಒಳ್ಳೆ ವ್ಯಾಪಾರಿಗೆ ಅತಿಯಾದ ಕೈಚಳಕ ಮತ್ತು ಜಾಣತನ ಇರಬಾರ್ದು. ಇವತ್ತಲ್ಲ ನಾಳೆ ಸಿಕ್ಕಾಕೋತ್ಯಾ. ನಾನು ಹಣ್ಣು ಮಾರೋನು ಮಹಾಶಯರೇ. ನಾನು ಸತ್ಯ ಹೇಳಿ ಹಣ್ಣನ್ನು ಮಾರಿದ್ರೆ ನಂಗೆ ಹಣ್ಣು ಸಿಗೋದು. ನಾನು ಯಾವತ್ತು ಸುಳ್ಳನ್ನು ಹೇಳಿ ಹಣ್ಣನ್ನು ಮಾರ್ತೀನೋ ಆವತ್ತು ನನ್ನ ವ್ಯಾಪಾರ ಪೂರ್ತಿ ಹಾಳಾಗೋಗುತ್ತೆ. ನಿಮಗೆ ಎಲ್ಲೋ ಗೊಂದಲ ಆಗಿರ್ಬೇಕು, ಅದು ಹುಳ ಅಲ್ಲ. ನನಗೆ ಯಾವ ಗೊಂದಲನೂ ಇಲ್ಲ. ನಿನ್ ಸುಳ್ಳು ಮಾತಿನಿಂದ ನಿಜನ ಮುಚ್ಚಿಡೋದಕ್ಕಾಗೋದೂ ಇಲ್ಲ. ನನ್ನ ಹೆಂಡತಿಯ ಹಣ್ಣನ್ನ ಬಿಸಾಕ್ಬಿಟ್ಲು, ಇಲ್ಲ ಅಂದಿದ್ರೆ ನಿನಗೆ ತಗೊಂಬಂದು ತೋರಿಸ್ತಿದ್ದೆ. ಇದೇ ಮೊದಲನೇ ಬಾರಿ ನನ್ನ ಮಗನನ್ನ ಮಾರುಕಟ್ಟೆಗೆ ಕರೆ ತಂದಿದ್ದೀನಿ. ಹಾಗಾಗಿ ಬರೀ ಕೈಯಲ್ಲಿ ಹೋಗಲ್ಲ. ಈ ಕಲ್ಲಂಗಡಿ ಹಣ್ಣು ತುಂಬಾ ಚೆನ್ನಾಗಿದೆಯಲ್ಲ. ಈ ಕಲ್ಲಂಗಡಿ ಅಂತೂ 10 ವರಹಗಳು. ನೀವಂತೂ ನಮ್ಗೆ ಹಳೆ ಗ್ರಾಹಕರು, ನೀವು ಯಾವಾಗ್ಲೂ ಬರ್ತೀರಾ. ಅದಕ್ಕೆ ನಾನು ನಿಮ್ಗೆ 6 ವರಹ ಕೊಡ್ತೀನಿ. ಈ ಕಲ್ಲಂಗಡಿ ಎಷ್ಟು? ಈ ಕಲ್ಲಂಗಡಿ ಒಂದು ಕಲ್ಲಂಗಡಿಗೆ 10 ವರಹ. ನಾನು 6 ವರಹಗಳಿಗೆ ತಗೊಂಡಿದ್ದೀನಿ, ನೀನ್ ಯಾಕೆ 10ಕ್ಕೆ ತಗೋತಿದ್ಯಾ? ನನಗಾಗ್ ಬೇರೆ ಬೆಲೆ, ನಾನು ಹಿಮಾಲಯದಿಂದ ಬಂದಿದ್ದೀನ. ಇವ್ರಿಗೆ 6 ವರಹ ಕೊಟ್ರೆ ನನ್ಗೂ ಅಷ್ಟಕ್ಕೆ ಕೊಡು. ಆಯ್ತು ಮಹಾಶಯರೇ, ನೀವು ಇದನ್ನ 6 ವಾರಕ್ಕೆ ತಗೊಂಡೋಗಿ. ಬನ್ನಿ. ತಗೊಳ್ಳಿ, ಧನ್ಯವಾದಗಳು. ಬನ್ನಿ, ರುಚಿಯಾದ ಸಿಹಿಯಾದ ಕಲ್ಲಂಗಡಿ ತಗೊಂಡೋಗಿ. ವ್ಯಾಪಾರಿಗಳೇ, ಈ ಕಲ್ಲಂಗಡಿ ಹಣ್ಣೆಷ್ಟು? 10 ವರಹ. 10 ವರಹ ತಗೋತಿದ್ದೀರಾ? ನಾನಂತೂ 6ಕ್ಕೆ ತಗೊಂಡೆ. ಇಲ್ಲ ಆಗಲ್ಲ, ನಮಗೂ 6 ವರಹಕ್ಕೆ ಕೊಡಿ. ಆಯ್ತಾ, ನೀವು ತಗೊಂಡೋಗಿ 6 ವರಹಕ್ಕೆ ತಗೊಂಡೋಗಿ. ಮಹಾಶಯರೇ, ನೀವು ತಗೊಂಡು ಹೋಗಿದ್ದ ಹಣ್ಣಲ್ಲಿ ಹುಳ ಇತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀವಿಲ್ಲಿ ಹೆಚ್ಚು ಹೊತ್ತು ನಿಂತ್ಕೊಂಡ್ರೆ ನನ್ನ ವ್ಯಾಪಾರದಲ್ಲಂತೂ ಹುಳ ಬೀಳುತ್ತೆ. ನಿಮ್ಮಿಂದನೇ ಕಲ್ತಿದ್ದು. ನೀವು ನಿಜ ಹೇಳ್ಬೇಕಾದ್ರೆ ನಾನ್ ನಿಮ್ ಮುಂದೆ ಸುಳ್ಳು ಹೇಳಕ್ ಹೇಗ್ ಸಾಧ್ಯ? ನೀವೇ ಹೇಳಿ. ನೀವ್ ಏನು ಹೇಳಕ್ ಹೋಗ್ಬೇಡಿ. ನೀವೊಂದ್ ಕೆಲಸ ಮಾಡಿ, ನೀವು 4 ವರಹ ತಗೊಂಡೋಗಿ. ನನ್ನ ಕಡೆಯಿಂದ 4 ಕ್ಷಮೆನೂ ಸ್ವೀಕರಿಸಿ. ಇದಲ್ವಾ ಸರಿಯಾದ ಬೆಲೆ? ತಗೊಳ್ಳಿ, ಕೊಡಿ. ಅಪ್ಪ ನಿಂತ್ಕೊಳ್ಳಿ. ನೀವು ಕೈಯಲ್ಲಿ ಎತ್ಕೊಂಡು ಹೋಗ್ತಿರೋದು ನನ್ನನ್ನಲ್ಲ, ಕಲ್ಲಂಗಡಿ ಹಣ್ಣನ್ನ. ನಿಂತ್ಕೊಳ್ಳಿಪ್ಪ. ಅಪ್ಪನ್ ಜೊತೆ ನಾವು ಹೋದ್ವಿ 10ಕ್ಕೆ ಬೆಟ್ಟ. ಅಲ್ಲಿದ್ದ 7 ಬೆಟ್ಟಗಳ ಒಡೆಯ. ನಾವು ಒಂದು ಬೆಟ್ಟ 10 ಮುಗಿಸಿದ್ವಿ, ಆಮೇಲೆ ಉಳಿದಿದ್ದು ಬರೀ 6. ಎಲ್ಲಾ ಬೆಟ್ಟಗಳು ದೊಡ್ಡದು, ನಮ್ಮ ವಿಚಾರವೆಲ್ಲಿತ್ತು ಚಿಕ್ಕದು. ಕಷ್ಟಗಳೆಲ್ಲ ಇದ್ದವು ನಮ್ಮ ಎದುರು, ಬೆಟ್ಟಗಳ ನಡುವೆ ಹಳ್ಳವಿತ್ತು ನಮ್ಮೆದುರು. ಇನ್ನೊಂದು ಬೆಟ್ಟವನ್ನು ಹತ್ತಿದೆವು, ಉಳಿದಿದ್ದು ಇನ್ನೂ 5 ಮಾತ್ರ. ಅರೆ, ನನ್ನ ಮಗನ ಮೊದಲನೇ ದಿನ ಹೇಗಿತ್ತು ಆಸ್ಥಾನದಲ್ಲಿ? ಶಾರದಾ, ಇವತ್ತು ಆಸ್ಥಾನದಲ್ಲಿ ನಡೆದಿದ್ ನಿನಗೆ ಹೇಳಿದ್ರೆ ನೀನ್ ನಿಮ್ಮಪ್ಪ ಜೊತೆ ಹತ್ತಿದ ಬೆಟ್ಟದ ಕತೆನ ಮರ್ತೋಗ್ತ್ಯಾ ಗೊತ್ತಾ? ಭಾಸ್ಕರನ್ನ ನೋಡೋದಕ್ಕೆ ಮಹಾರಾಜರು ಮಹಾರಾಣಿಯರು ಎಲ್ರೂ ಬಂದಿದ್ರು ಗೊತ್ತಾ? ಆಮೇಲೆ ಭಾಸ್ಕರನ ಕಾರಣದಿಂದ ಸಭೆನು ಅರ್ಧದಲ್ಲೇ ನಿಲ್ತು. ಇವತ್ತು ನಾನ್ ಭಾಸ್ಕರನ ನೋಡ್ಕೊಳೋ ಮೊದಲನೇ ದಿನ ಆಗಿದ್ರುನು ಒಂದ್ ವಿಷಯ ಗೊತ್ತಾಯ್ತು. ನಾನ್ ಇವ್ನ್ ತಂದೆ ಅಂತೂ ಹೌದು, ಅದ್ರ ಜೊತೆಗೆ ಅಮ್ಮನೂ ಆಗ್ಬಹುದು. ನಾನ್ ಇವ್ನ ಒಬ್ನೇ ನೋಡ್ಕೊಳೋದಕ್ ಆಗಲ್ಲ ಅನ್ಕೊಂಡಿದ್ದೆ ಅಲ್ವಾ? ಇವ್ನ ನೋಡ್ಕೊಳಕ್ಕೆ ನಿನ್ನ ಅವಶ್ಯಕತೆ ಇಲ್ಲ. ಎತ್ಕೊಳ್ಳಿ ಎಂದೆ. ಮಗು ಮಲಗಿದಾನೆ, ಎಪ್ಸಿದ್ರೆ ಅಳ್ತಾನೋನು. ಬೆಳಗ್ಗೆಯಿಂದ ಭಾಸ್ಕರ ನೋಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಏನ್ ಮಾಡ್ತಾ ಇದ್ರು ನಿಮ್ಗೆ ಗೊತ್ತೇ ಇಲ್ಲ. ಈ ಹಣ್ಣು ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಅದನ್ನ ತಗೊಂಡು ಹೋಗಿ ತೊಟ್ಲಲ್ಲಿ ಹಾಕಿ ಮಲಗಿಸಿ. ಆದ್ರೆ ಭಾಸ್ಕರ ಎಲ್ಲಿದ್ದಾನೆ ಅಂತ ಹೇಳಿ ಅವನ್ನ ನಾನೇ ಮಲಗಿಸ್ಕೊಳ್ತೀನಿ. ಇಲ್ಲಿದ್ದಾನಲ್ಲ ಬಾ, ಇಲ್ಲೇ ಇದ್ದಲ್ಲ ಬಾ. ಭಾಸ್ಕರ ಎಲ್ಲಿ? ಭಾಸ್ಕರ ಎಲ್ಲಿ? ಅದನ್ನೇ ನಾನ್ ನಿಮ್ಮನ್ ಕೇಳ್ತಾ ಇರೋದು. ನನ್ ಕೈಯಲ್ಲೇ ಇದ್ದ ಶಾರದಾ, ನನ್ ಕೈಯಲ್ಲೇ ಇದ್ದ. ಅಯ್ಯೋ ದೇವ್ರೆ, ನನ್ನ ಪುಟ್ಟ ಬಾಲಕ ಏನು ಮಾತಾಡಕ್ಕೂ ಬರೋದಿಲ್ಲ. ಅವನ್ನ ಇವ್ರು ಎಲ್ಲಿ ಬಿಟ್ಟು ಬಂದ್ರು ಅಂತ ಗೊತ್ತೇ ಇಲ್ಲ. ಏನ್ ಮಾಡೋದು? ಆಸ್ಥಾನದಲ್ಲಿ ಬಿಟ್ಟು ಬಂದಿಲ್ಲ ತಾನೇ? ಇಲ್ಲ, ನಾನು ಅವನ್ನ ಸಭೆಯಿಂದ ಕರ್ಕೊಂಡೇ ಬಂದಿದ್ದೆ. ಏನ್ ಮಾಡ್ಲಿ, ಮಗನ್ ಕರ್ಕೊಂಡ್ ಬಂದು ಅಭ್ಯಾಸ ಇಲ್ವಲ್ಲ. ಅಯ್ಯೋ, ಅಭ್ಯಾಸ ಅಲ್ಲ, ಜವಾಬ್ದಾರಿ ವಿಷಯ. ನಮ್ಮ ಪುಟಾಣಿ ಮಗ ನಡ್ಕೊಂಡು ಅವನೇ ನಮ್ ಹತ್ರ ಬರಲ್ಲ. ನಾವೇ ಅವನ್ನ ಹುಡ್ಕಕ್ ಹೋಗ್ಬೇಕು. ನಡೀರಿ ಬೇಗ ಹುಡ್ಕೋಣ. ಅವನ ಹತ್ರ ಯಾರಾದ್ರೂ ಇದ್ದಾರೋ ಇಲ್ವೋ ಅಂತಾನೂ ಗೊತ್ತಿಲ್ಲ. ನಡಿ. ಗುರುಗಳೇ,
ಪಂಡಿತ ರಾಮಕೃಷ್ಣ ಅತಿ ಬುದ್ಧಿವಂತನ ಅಥವಾ ಅವರ ಮಗ ಅತಿ ಬುದ್ಧಿವಂತನ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಪಂಡಿತ್ ರಾಮಕೃಷ್ಣರೇ ಅವ್ರ ಮಗುವಿಗೆ ಈ ತರ ಶಿಕ್ಷಣ ನೀಡಿರ್ಬೇಕು. ಇವ್ರ ಮೇಲೆ ವಾಂತಿ ಮಾಡ್ತಾನೆ ಇರುತ್ತೆ. ಹೌದು ಗುರುಗಳೇ, ನಿಮ್ ಮುಖಾನೇ ಸರಿ ಇಲ್ಲ ಅನ್ಸುತ್ತೆ. ಬದಲಾಯಿಸ್ಬಿಡಿ ಗುರುಗಳೇ. ನಿಮ್ ಮುಖಾನ ನೀವು ಬದಲಾಯಿಸಿದ್ರೆ ನಿಮ್ ದೌರ್ಭಾಗ್ಯ ಅಲ್ಲ ಸೌಭಾಗ್ಯವಾಗಿ ಬದಲಾಗತ್ತೆ ಅನ್ಸುತ್ತೆ. ಮೂರ್ಖ ಶಿಷ್ಯಂದಿರ, ನಾವು ಏನನ್ನು ಗಮನಿಸಿದ್ದೀವಿ ಎಂದರೆ ರಾಮಕೃಷ್ಣನ ಮಗುವಿನ ಬಳಿ ನಾವು ಹೋದಾಗೆಲ್ಲ ಅವನು ನಮ್ಮ ಮೇಲೆ ವಾಂತಿ ಮಾಡುತ್ತಾನೆಂದು. ಆದ್ದರಿಂದ ಇನ್ನು ಮುಂದೆ ನಾವು ಏನು ನಿರ್ಧಾರ ಮಾಡಿದ್ದೇವೆಂದರೆ ಇನ್ನು ಮುಂದೆ ದೂರ ಇರಬೇಕೆಂದು. ಗುರುಗಳೇ, ಪಂಡಿತ ರಾಮಕೃಷ್ಣರ ಮಗು ಈಗ ಆಸ್ಥಾನಕ್ಕೂ ಬರುತ್ತಿದೆ. ಹಾಗಾದ್ರೆ ನೀವು ಆಸ್ಥಾನಕ್ಕೆ ಬರುವುದಿಲ್ಲವೇ? ಹೇಳಿ. ಮೂರ್ಖ ಗುರುಗಳೇ, ಏನು ಭಾಸ್ಕರನಿಂದ ನೀವು ತಪ್ಪಿಸ್ಕೊಳ್ಳೋದು ಅಸಂಭವ. ನಿನ್ನ ಬಾಯಿಂದ ಇನ್ನೊಂದು ಶಬ್ದ ಬಂದರೂ ನಿನ್ನ ಬಾಯಿಯೊಳಗೆ ನನ್ನ ಕೈಯನ್ನು ಹಾಕಿ ನಿನ್ನ ಗಂಟಲನ್ನೇ ಎಳೆದು ಬಿಡುವೆ. ಗುರುಗಳೇ, ನನ್ನ ಬಾಯಿಂದ ಗಂಟ್ಲನ್ನ ಆಮೇಲೆ ಕಿತ್ತು ಹಾಕಿ. ಇವಾಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿ. ಅಲ್ಲಿ ನೋಡಿ. ಎಲ್ಲಿ ನೋಡಬೇಕು? ಅಲ್ಲಿದ್ದಾರೆ. ಯಾರಿದ್ದಾರೆ? ಭಾಸ್ಕರ ಹಣ್ಣಿನ ಅಂಗಡಿ ಹತ್ರ ಇದ್ದಾನೆ. ಅಯ್ಯೋ ಹೌದು, ಇದು ರಾಮಕೃಷ್ಣರ ಮಗ. ಮಗು ಏನೋ ಇಲ್ಲಿದೆ, ಆದ್ರೆ ಪಂಡಿತ ರಾಮಕೃಷ್ಣರಲ್ಲಿ. ಗುರುಗಳೇ, ಪಂಡಿತ ರಾಮಕೃಷ್ಣ ಭಾಸ್ಕರನ್ನ ಬಿಟ್ಟು ಹೋಗಿದ್ದಾರೆ ಅನ್ಸುತ್ತೆ. ಮರೆತು ಹೋದನೆ? ಒಂದು ಮುಗ್ಧ ಮಗುವನ್ನು ಮರೆತು ಹೋದನ? ಪಂಡಿತ ರಾಮಕೃಷ್ಣರೇ, ಭಾಸ್ಕರ ನಮ್ಮ ಏಕೈಕ ಅಳಿಯ. ಅವನಿಗೆ ಏನೂ ಆಗಬಾರದು, ನೆನಪಿಡಿ. ಹೀಗಾದರೆ ಈ ತಪ್ಪು ಅವನಿಗೆ ಭಾರೀ ದುಬಾರಿ ಆಗುತ್ತದೆ. ಎಷ್ಟು ದುಬಾರಿ ಎಂದರೆ ಅದನ್ನು ಅವನು ಯೋಚಿಸಲು ಸಾಧ್ಯವಿಲ್ಲ. ಅಯ್ಯೋ, ಈ 3 ಜನ ಮಾರುಕಟ್ಟೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ಮುಖ ಹೇಗ್ ಮಾಡ್ತಾ ಇದ್ದಾರೆ ನೋಡಿ. ಅಯ್ಯೋ, ನಮ್ಮಪ್ಪ ಎಲ್ಲಿ ಹೋದ್ರು? ತನ್ನಿ ಮನೆ. ಹೇಳಿ ಗುರುಗಳೇ. ಬೇಟೆ ಸ್ವತಃ ಬೇಟೆಗಾರನ ಬಳಿ ಬಂದಿದೆ. ಕೇವಲ ನಾವು ಅದನ್ನ ಹಿಡಿದುಕೊಳ್ಳಬೇಕು. ಒಂದು ಕೆಲಸ ಮಾಡಿ ಮನಿ. ನೀನು ಹೋಗು, ಅಂಗಡಿಯವನ ಗಮನವನ್ನು ಬೇರೆ ಕಡೆ ಹರಿಸು. ಮತ್ತು ದನಿ. ಹೇಳಿ ಗುರುಗಳೇ. ನೀನು ಆ ಮಗುವನ್ನು ಹೇಗೆ ಅಪಹರಿಸಬೇಕೆಂದರೆ ಇಲ್ಲಿರುವ ಯಾರ ಕಣ್ಣಿಗೂ ಅದು ಗೋಚರವಾಗಬಾರದು. ಇದೇನ್ ಹೇಳ್ತಿದ್ದೀರಾ ಗುರುಗಳೇ? ಮಕ್ಕಳನ್ನ ಅಪಹರಣ ಮಾಡೋದು ಹೇಳ್ಕೊಡ್ತಾ ಇದ್ದೀರಾ? ನಾನು ಏನು ಹೇಳಿದನೋ ಅದನ್ನು ಮೊದಲು ಮಾಡಿ. ನಡೀರಿ. ವ್ಯಾಪಾರಿಗಳೇ, ನನ್ನ ನೋಡ್ಕೊಂಡು ಹೇಳಿ, ಸೇಬಿನ ಬೆಲೆ ಎಷ್ಟು? ಸೇಬು 10 ಸೇಬಿಗೆ 10 ವರಹ. ತುಂಬಾ ದುಬಾರಿ ಆಯ್ತು. ನನ್ನ ನೋಡ್ಕೊಂಡೆ ಸ್ವಲ್ಪ ಕಡಿಮೆ ಬೆಲೆ ಕೊಡಿ. ಕಡಿಮೆ ಹೇಳಿ. ಹೀಗ್ ಮಾಡಿ 8 ವರಹಕ್ಕೆ 6 ಸೇಬು ತಗೊಂಡೋಗಿ ಸಾಕಾ? ಇದು ಸರಿ ಇದೆ, ಏಕೆಂದರೆ ನಾನು ದುಬಾರಿ ಸೇಬು ಖರೀದಿ ಮಾಡಿಲ್ಲ. ಈಗ ಸೇಬಿನ ಕಡೆ ನೋಡಿ ನನಗೆ ಸೇಬನ್ನು ಕೊಡಿ. ಈಗ್ಲೇ ಕೊಡ್ತೀನಿ. ನಮ್ಮಪ್ಪ ಸುತ್ತಮುತ್ತ ಇಲ್ಲ ಅಂತ ನನ್ನನ್ನು ಅಪಹರಣ ಮಾಡ್ತಾ ಇದ್ಯಾ? ಅಯ್ಯೋ, ಎಲ್ ಕರ್ಕೊಂಡು ಹೋಗ್ತಾ ಇದ್ಯಾ? ಇತ್ತಕೊಳ್ಳಿ. ಇಲ್ಲ ಇಲ್ಲ ಬೇಡ, ನೀವೇ ಇಟ್ಕೊಳ್ಳಿ. ನಿಂತ್ಕೊಳ್ಳಿ ಮಹಾಶಯರೇ. ಇದು ನಿಮ್ಮ ಪರಮ ಶತ್ರುವಿನ ಮಗು. ಇವನನ್ನ ಕೈಯಲ್ಲಿ ಇಟ್ಕೊಂಡು ತಿರುಗಾಡೋದಿಕ್ಕೆ ಇವನೇನು ರಾಜರು ಕೊಟ್ಟಿರೋ ಪುರಸ್ಕಾರ ಅಲ್ಲ. ಅಯ್ಯೋ, ಇವನು ಪಂಡಿತ ರಾಮಕೃಷ್ಣನ ಮಗನಿರಬಹುದು, ಆದರೆ ನನಗೆ ದಾನವ. ಇವತ್ತು ನಾನು ಇವನಿಂದಲೇ ಪಂಡಿತ ರಾಮಕೃಷ್ಣನನ್ನು ಬಹಿಷ್ಕಾರ ಮಾಡಿಸುತ್ತೇನೆ. ನಾನು ಪಂಡಿತ ರಾಮಕೃಷ್ಣನ ಮಗುವನ್ನು ಸಾಕ್ಷ್ಯ ರೂಪದಲ್ಲಿ ಆಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತೇನೆ. ಹಾಗೂ ಮಹಾರಾಜರ ಮುಂದೆ ಈ ಮಗುವನ್ನು ತೋರಿಸಿ, ನೋಡಿ 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 ಮಹಾರಾಜರೇ, ಪಂಡಿತ ರಾಮಕೃಷ್ಣನು ನಿಮ್ಮ ಪ್ರೀತಿಯ ಮುದ್ದಾದ ಮುಗ್ಧನಾದ ಅಳಿಯನನ್ನು ತನ್ನ ಬೇಜವಾಬ್ದಾರಿಯಿಂದ ಮರೆತು ಮಾರುಕಟ್ಟೆಯಲ್ಲಿ ಬಿಟ್ಟು ಹೋಗಿದ್ದಾನೆ. ಹಾಗೂ ನಾವು ಮಹಾರಾಜರಿಗೆ, ನೋಡಿ ಮಹಾರಾಜರೇ, ರಾಮಕೃಷ್ಣನು ತನ್ನ ಮಗುವನ್ನೇ ನೋಡಿಕೊಳ್ಳಲಾರದವ ರಾಜ್ಯವನ್ನು ಹೇಗೆ ಸಂಭಾಳಿಸುತ್ತಾನೆ ಎಂದು ಹೇಳುತ್ತೇವೆ. ಇಷ್ಟು ಹೇಳಿದರೆ ಸಾಕು, ಮಹಾರಾಜರು ನನ್ನ ದೊಡ್ಡ ಶತ್ರುವನ್ನು ಆಸ್ಥಾನದಿಂದ ಹೊರಹಾಕುತ್ತಾರೆ. ಮಹಾರಾಜರು ಈಗಷ್ಟೇ ರಾಮಕೃಷ್ಣನಿಗೆ ತನ್ನ ಮಗುವನ್ನು ಎಚ್ಚರಿಕೆಯಿಂದ ನೋಡಿಕೋ ಎಂದು ಹೇಳಿದ್ದಾರೆ. ಆದರೆ ರಾಮಕೃಷ್ಣ ಈಗಾಗಲೇ ಈ ತಪ್ಪನ್ನು ಮಾಡಿದ್ದಾನೆ. ಓ,
ಈ ಕಪಟಿ ತಾತ ನಮ್ಮಪ್ಪಯಿಂದ ಆಗಿರೋ ಚಿಕ್ಕ ತಪ್ಪನ್ನ ದೊಡ್ಡದ್ ಮಾಡಿ ನಮ್ಮಪ್ಪನ ಸಿಕ್ಕಾಕ್ಸೋ ಪ್ರಯತ್ನ ಮಾಡ್ತಾ ಇದಾರೆ. ಆದ್ರೆ ನಮ್ಮಪ್ಪನ್ ಜಾಣತನ ಬಗ್ಗೆ ಇವ್ರಿಗಿನ್ನೂ ಸರಿಯಾಗಿ ಗೊತ್ತಾಗಿಲ್ಲ ಅನ್ಸುತ್ತೆ. ಇದ್ರಿಂದ ನಮ್ಮಪ್ಪನ್ನ ನಾನ್ ಕಾಪಾಡ್ತೀನಿ. ನಿನ್ ಷಡ್ಯಂತ್ರನ ನಾನ್ ಮುರ್ದ್ ಹಾಕ್ತೀನಿ.